ಲೋಕಸಮರದಲ್ಲಿ ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್, ಬನ್ನಿ ನೋಡೋಣ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಹಲವಾರು ಸಾಧ್ಯತೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ನ CLP ನಾಯಕರ ಒಂದು ರೀತಿ ರಾಜಕೀಯ ದಾಳವನ್ನು ಈ ಮೂಲಕ ಹರಿಬಿಡ್ತಿದ್ದಾರೆ ಅವರು. ಅದಕ್ಕೆ ಅವರು ವಹಿಸ್ತಾ ಇರುವ ಜವಾಬ್ದಾರಿ ಯಾರಿಗಪ್ಪ ಅಂದರೆ ಬೆಳಗಾವಿ ಉಸ್ತುವಾರಿ ಕೊಡ್ತಾ ಇರೋದು ಜಾರಕಿಹೊಳಿ ಸಹೋದರರಿಗೆ. ಕತ್ತಿ ಬ್ರದರ್ಸ್ ಕಾಂಗ್ರೆಸ್ಗೆ ಬಂದರೆ ಚಿಕ್ಕೋಡಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ಗೆ ಲಾಭ ಆಗುವಂತಹ ಸಾಧ್ಯತೆಗಳ ಬಗ್ಗೆ ಲೆಕ್ಕಾಚಾರ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಹಗಲಿಗೆ ಕತ್ತಿ ಬ್ರದರ್ಸ್ ಅನ್ನು ಕರೆತರುವ ಜವಾಬ್ದಾರಿಯನ್ನು ಹೊರಿಸ್ತಾ ಇದ್ದಾರೆ. ಪ್ರಕಾಶ್ ಹುಕ್ಕೇರಿಯನ್ನ ಬೆಳಗಾವಿಗೂ, ಇನ್ನು ರಮೇಶ್ ಕತ್ತಿ ಅವರನ್ನ ಸಹೋದರರನ್ನ ಈ ಭಾಗ ಚಿಕ್ಕೋಡಿಗೂ ಒಂದಷ್ಟು ಬದಲಾವಣೆಗಳನ್ನು ಮಾಡುವಂತಹ ವ್ಯವಸ್ಥೆಗಳು, ಆ ಮೂಲಕ ತಮ್ಮ ದಾಳವನ್ನು ಉರುಳಿಸುವಂಥ ತಂತ್ರಗಾರಿಕೆಗೆ ಮಾನ್ಯ ಸಿದ್ದರಾಮಯ್ಯನವರು ಇದೀಗ ಮುಂದಾಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಹೆಗಲಿಗೆ ಇದನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ರಮೇಶ್ ಕತ್ತಿಗೆ ಟಿಕೆಟ್ ಕೊಡುವ ಸಾಧ್ಯತೆಯನ್ನು ಚಿಕ್ಕೋಡಿಯಿಂದ ಕೂಡ ಸಾಧ್ಯತೆಗಳು ಇದೆ ಅನ್ನುವ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಂದರೆ ಇವರು ಅಂದುಕೊಂಡಿರುವ ಎಲ್ಲ ಲೆಕ್ಕಾಚಾರಗಳು ಕೂಡ ವರ್ಕೌಟ್ ಆಗಬೇಕು ಅಷ್ಟೇ. ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಆಫ್ಟರ್ನೂನ್ ಸುಖೇಶ್. ಒಂದಷ್ಟು ನಿರೀಕ್ಷೆಗೂ ಮೀರಿ ಏನೋ ಲೆಕ್ಕಾಚಾರ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ, ಏನು ನಡೀತಿದೆ, ಅದು ಸಂಭವಿಸುವ ಸಾಧ್ಯತೆ ಎಷ್ಟಿದೆ? ಹರೀಶ್, ಒಂದಂತೂ ಸ್ಪಷ್ಟ, ರಾಜ್ಯದ ದೊಡ್ಡ ಜಿಲ್ಲೆಯಾಗಿರ್ತಕ್ಕಂಥ ಬೆಳಗಾವಿಯಲ್ಲಿ 2 ಲೋಕಸಭಾ ಕ್ಷೇತ್ರಗಳಿದೆ. ಈ 2 ಲೋಕಸಭಾ ಕ್ಷೇತ್ರವನ್ನು ಹೊಂದಿರುವಂತ ಮತ್ತು ದೊಡ್ಡ ಜಿಲ್ಲೆ, ರಾಜಕೀಯವಾಗಿ ಕೆಲವು ಕುಟುಂಬಗಳ ಹಿಡಿತದಲ್ಲಿರುವಂತಹ ಒಂದು ಜಿಲ್ಲೆ. ಜಾರಕಿಹೊಳಿ ಕುಟುಂಬ ಇರ್ಬೋದು, ಹುಕ್ಕೇರಿ ಕುಟುಂಬ ಇರ್ಬೋದು, ಕತ್ತಿ ಕುಟುಂಬ ಇರ್ಬೋದು, ಹೀಗೆ ಕೆಲವೇ ಬೆರಳೆಣಿಕೆಯ ಕುಟುಂಬಗಳ ಹಿಡಿತದಲ್ಲಿ ಅಲ್ಲಿನ ರಾಜಕಾರಣ ಇದೆ. ಅಲ್ಲಿ ಮಹತ್ವವಾಗಿ ಆ ಕುಟುಂಬಗಳ ನಡುವೆ ಇರುವಂಥ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸೋಲು ಗೆಲುವನ್ನು ನಿರ್ಧರಿಸುತ್ತೆ ಅನ್ನುವಂಥ ಮಾತಿದೆ. ಆದರೆ ಈ ಬಾರಿ ಚಿಕ್ಕೋಡಿಯ ಟಿಕೆಟ್ ಬಿಜೆಪಿಯಿಂದ ಕೈತಪ್ಪಿರುವಂಥದ್ದು, ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ ಅವರಿಗೆ ಕೈತಪ್ಪಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಕತ್ತಿ ಕುಟುಂಬ ಕೂಡ ಈಗ ಬಿಜೆಪಿ ವಿರುದ್ಧ ಅಸಮಾಧಾನವನ್ನು ಹೊಂದಿದೆ. ಈ ಸಂದರ್ಭವನ್ನು ದಾಳವಾಗಿ ಉರುಳಿಸಿಕೊಂಡು ಅವರನ್ನ ಕಾಂಗ್ರೆಸ್ಗೆ ಕರೆತಬಾರದು ಯಾಕೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಆರಂಭವಾಗಿರೋದು. ಈಗಾಗಲೇ ಕಾಂಗ್ರೆಸ್ನ ಬಿ ಫಾರಂ ಎರಡೂ ಕೂಡ, ಚಿಕ್ಕೋಡಿಯ ಬಿ ಫಾರಂ ಕೂಡ ಹುಕ್ಕೇರಿ ಅವರಿಗೆ ಈಗಾಗಲೇ ನೀಡಲಾಗಿದೆ. ಅದೇ ರೀತಿ ಸಾಧಣ್ಣ ಅವರಿಗೆ ಈಗ ಬೆಳಗಾವಿಯ ಟಿಕೆಟ್ ಅನ್ನು ಕೂಡ ನೀಡಲಾಗಿದೆ. ಇಬ್ಬರೂ ಅಭ್ಯರ್ಥಿಗಳನ್ನು ಕೂರಿಸಿ ಮಾತುಕತೆ ನಡೆಸಿ ಅವರು ಕೂಡ ಈಗ ಅದಕ್ಕೆ ಟಿಕೆಟ್ ತ್ಯಾಗ ಮಾಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಶಿಷ್ಯರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಗೆ ಈ ಒಂದು ಆಪರೇಷನ್ ಅನ್ನು ಯಶಸ್ವಿಯಾಗಿ ಮಾಡಿ ಮುಗಿಸುವಂತೆ ಕೂಡ ಈಗಾಗಲೇ ನೀವು ಮಾಹಿತಿಯನ್ನು ನೀಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಸಿಕ್ಕಿರುವಂಥದ್ದು. ಹರೀಶ್, ಓಕೆ, ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಇದರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂದರೆ ಸಿದ್ದರಾಮಯ್ಯನವರ ಗೇಮ್ ಪ್ಲಾನ್ ಏನಿದು ಅಂದರೆ ಶತಾಯಗತೆ ಆ ಭಾಗದಲ್ಲಿ ಆ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ನಾವು ಗೆಲ್ಲಬಹುದು ಅಂತ ಒಂದು ಸ್ಟ್ರಾಟಜಿ ಅಂತೂ ಇದ್ದೇ ಇರುತ್ತೆ. ಇದಕ್ಕೆ ಇನ್ಯಾರ್ದು ವಿರೋಧ ಇಲ್ವಾ? ಪ್ರಕಾಶ್ ಹುಕ್ಕೇರಿ ಅವರು ಬೆಳಗಾವಿಗೆ ಹೋಗೋಕೆ ನಾನು ನನ್ನ ಕ್ಷೇತ್ರ ಚೇಂಜ್ ಮಾಡ್ತೀನಿ ಅಂತ ಅವರು ಒಪ್ಪಿಗೆ ಕೊಟ್ಟಿದ್ದಾರಾ? ಖಂಡಿತ ಹೌದು. ಯಾಕಂತಂದ್ರೆ ಪ್ರಕಾಶ್ ಹುಕ್ಕೇರಿ ಅವರಿಗೆ ಕಳೆದ ಬಾರಿಯೂ ಕೂಡ ಚಿಕ್ಕೋಡಿ ಸ್ಪರ್ಧೆ ಮಾಡುವಂಥದ್ದು ಅವರಿಗೆ ಇಷ್ಟ ಇರಲಿಲ್ಲ. ಅನಿವಾರ್ಯವಾಗಿ ಸ್ಪರ್ಧೆ ಮಾಡಿದ್ರು, ಸಚಿವ ಸ್ಥಾನವನ್ನು ಬಿಟ್ಟು ಹೋಗಬೇಕಾಯ್ತು. ಅದಕ್ಕಾಗಿ ಈ ಬಾರಿಯೂ ಕೂಡ ಅಲ್ಲಿಂದ ಸ್ಪರ್ಧೆ ಮಾಡೋದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ. ಆದರೆ ಪಕ್ಷದ ಸೂಚನೆ ಮೇಲೆ ಅನಿವಾರ್ಯವಾಗಿ ಸ್ಪರ್ಧೆ ಮಾಡಿದ್ರು. ಆದರೆ ಈ ಕಾಂಬಿನೇಷನ್ ಏನಾದರೂ ವರ್ಕೌಟ್ ಆದರೆ, ರಮೇಶ್ ಕತ್ತಿ ಅವ್ರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕರೆದುಕೊಂಡು ಬಂದರೆ, ಚಿಕ್ಕೋಡಿ ಟಿಕೆಟ್ ಅನ್ನು ಅವರಿಗೆ ಕೊಟ್ಟರೆ ಗೆಲುವು ಸುಲಭ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಸ್ವಲ್ಪ ಮಟ್ಟಿಗಿನ ಮತದ ಜೊತೆಗೆ ಗೆಲುವು ಸುಲಭ ಅನ್ನುವಂಥದ್ದು. ಮತ್ತು ಬೆಳಗಾವಿ ಅಂತ ಪ್ರಬಲ ಪೈಪೋಟಿ ಇರುವ ಕಡೆಗೆ ಹುಕ್ಕೇರಿ ಅಂತವರು ಬಂದು ಸ್ಪರ್ಧೆ ಮಾಡಿದ್ರೆ, ಪ್ರಕಾಶ್ ಹುಕ್ಕೇರಿ ಅಂತ ಹಿರಿಯ ನಾಯಕ ಕೊಡುವಂತ ಸ್ಪರ್ಧೆ ಮತ್ತು ಕತ್ತಿ ಸಹೋದರರ ಬೆಂಬಲ ಇವೆರಡೂ ಸೇರಿದ್ರೆ 2 ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ಬಾವುಟ ಹಾರಿಸಬಹುದು ಅನ್ನುವಂಥದ್ದು ಇದರ ಹಿಂದಿರುವಂತ ರಾಜಕೀಯ ಲೆಕ್ಕಾಚಾರ. ಹರೀಶ್, ಲೆಟ್ಸ್ ಸಿ ಆ ಲೆಕ್ಕಾಚಾರ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ. ಥ್ಯಾಂಕ್ ಯು ಸುಖೇಶ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.